ಸಚ್ಕೊಂಡು ನಿಮ್ಮ ಫೇಸ್ ಯಾಕೆ ಖರಾಬ್ ಆಗಿದೆ ಅಂದರೆ ಲೈಕ್ ನಿಮ್ಮ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಆ್ಯಂಡ್ ಇಟ್ ಸಿ ಅದಕ್ಕೋಸ್ಕರ ಅಲ್ಲ ಬಸ್ ಯಾವ ಕಾರಣ ಅಂದರೆ ಬೈ ತುಂಬ ಲೋಗ್ ಕುಚ್ ಕರ್ತೀನಿ ಲೈಕ್ ಹೇಗೆ ಅಂದರೆ ಫೇಸ್ ವಾಶ್ನು ನೀಟಾಗಿ ಮಾಡಲ್ಲ ಆ್ಯಂಡ್ ಮತ್ತೆ ಹೇಳ್ತೀರಾ ಗ್ಲೋ ಆಗ್ತಾ ಇಲ್ಲ ಆ್ಯಂಡ್ ಅದು ಇದು ಅಂತ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. वेलकम बैक गाइस, इट्स मी अविनाश एंड यू आर वाचिंग स्टाइल बिंग. आज मैं सिखाऊंगी कुछ भी और एक सिंपल स्किन केयर रूटीन लाइक ಯಾವ ಥರ ಅಂದರೆ ಮಾರ್ನಿಂಗ್ ಪ್ಲಸ್ ನೈಟ್ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು ಆ್ಯಂಡ್ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ಯಾವ ಥರ ಅಪ್ಲೈ ಮಾಡಬೇಕು ಆ್ಯಂಡ್ ಯಾವ ಸ್ಟೆಪ್ ಏನು ನಿಮಗೆ ಯಾವ ಥರ ಬೆನಿಫಿಟ್ಸ್ ಕೊಡುತ್ತೆ ಆ್ಯಂಡ್ ಯಾವ ಥರ ಏನು ಇಂಪ್ರೂವ್ ಮಾಡುತ್ತೆ ಅಂತ. ಪ್ಲೀಸ್ ಇದನ್ನ ನೀವೇನಾದ್ರು ಫಾಲೋ ಮಾಡಿದ್ರೆ ಗ್ಲೋ ಅಂತರೂ ಗ್ಯಾರಂಟಿ ಚೂತಿಯೋ. ವೈ ಸ್ಕಿನ್ ಕೇರ್ ಇಂಪಾರ್ಟೆಂಟ್ ಅವ್ರು सबसे पहले ರೋಲ್ ಯಾವ ಥರ ಅಂದರೆ ನಿಮ್ಮ ಸ್ಕಿನ್ ಕೇರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಲೈಕ್ ಹೇಗೆ ಅಂದರೆ ನೀವು ಏನು ಮಾಡ್ತಿರಲ್ಲ ಡಸ್ಟ್ ವೈಟ್ ಪೊಲ್ಯೂಷನ್ ಏನಾಗುತ್ತಪ್ಪ ಅಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಅದೇ ಥರ ಸ್ಕಿನ್ ನೀವೇನು ಸನ್ಗೆ ಹೋಗ್ತಿರಲ್ಲ ಆವಾಗ ಟ್ಯಾನಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಸ್ಕಿನ್ ಏನಿದೆಯಲ್ಲ ಆಯಿಲ್ ಆದಾಗ ಗ್ರೇಸ್ ಆ ಥರ ಆದಾಗ ನಿಮ್ಮ ಸ್ಕಿನ್ ಮೇಲೆ ಏನಾಗುತ್ತೆ ಆ್ಯಕ್ನಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಓಪನ್ ಪೋರ್ಸ್ ಆ ಥರ ಡಸ್ಟ್ ಅಪ್ಲೈ ಮಾಡಿ ಏನೇನೋ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ಲೀಸ್ ನೀವೇನು ಮಾಡ್ತೀರಪ್ಪ ಅಂದರೆ ಲೈಕ್ ಹೋಗ್ಬಿಟ್ಟು ಇವಾಗ ಸ್ಕಿನ್ ಡ್ಯಾಮೇಜ್ ಆಗಿದೆ ಆ್ಯಂಡ್ ಪಲ್ಯೂಟ್ ಆಗಿದೆ ಆ ಥರ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ನಾರ್ಮಲಾಗಿ ಫೇಸ್ನ ಜಸ್ಟ್ ವಾಟ್ರಿಂದ ವಾಶ್ ಮಾಡೋಕ್ಕೆ ಹೋಗ್ತೀರಾ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಶೂಕೆ ಲೈಕ್ ಹೇಗೆ ಅಂದರೆ ನಿಮ್ಮ ಫೇಸ್ ಏನಿದೆಯಲ್ಲ ಅದು ಬಂದುಬಿಟ್ಟು ಬೈಕಲ್ಲ ಆ್ಯಂಡ್ ಬೈಕ್ ವಾಶ್ ಮಾಡಿದ ತಕ್ಷಣ ಕ್ಲೀನ್ ಆಗೋಕ್ಕೆ ಇಟ್ಸ್ ನೀವೇನು ಮಾಡಬೇಕು ಅಂದರೆ ಒಂದು ಸ್ಕಿನ್ ಕೇರ್ ನೀಟಾಗಿ ರೂಟೀನಿಂದ ಪ್ಲ್ಯಾನ್ ಮಾಡಿಕೊಂಡು ಅದನ್ನ ಫಾಲೋ ಮಾಡ್ತಾರೆ ನಿಮ್ಮ ಸ್ಕಿನ್ ಏನಾಗುತ್ತೆ ನೀಟಾಗಿ ಕ್ಲೀನಾಗಿರುತ್ತೆ ಆ್ಯಂಡ್ ಡ್ಯಾಮೇಜ್ ಫ್ರೀಯಾಗಿ ಕೂಡ ಇರುತ್ತೆ. ಡೇ ರೂಟೀನ್ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ಕೋದು. ಲೈಕ್ ಹೇಗೆ ಅಂದರೆ ನೀವು ಎದ್ದ ತಕ್ಷಣ ನಾರ್ಮಲಾಗಿ ಜೆಂಟ್ಲಿ ಸ್ಕಿನ್ ಕೇರ್ ಆಗಿರ್ಬೋದು ಲೈಕ್ ಯಾವ ಥರದ ಕ್ಲೆನ್ಸರ್ ಆಗಿರ್ಬೋದು ಇಲ್ಲ ಅಂದರೆ ನಿಮ್ಮ ಫೇಸ್ ವಾಶ್ ಅಪ್ಲೈ ಮಾಡಿ ಅದೇನು ಮಾಡುತ್ತಪ್ಪ ಅಂದರೆ ನಿಮ್ಮ ಆಯಿಲಿ ರಿಮೂವ್ ಮಾಡುತ್ತೆ ಆ್ಯಂಡ್ ಅದೇ ಥರ ಡರ್ಟಿ ಏನು ಕುತ್ಕೊಂಡಿರುತ್ತಲ್ಲ ಫೇಸ್ ಮೇಲೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಏನೇನು ಇರುತ್ತಲ್ಲ ಎಲ್ಲ ರಿಮೂವ್ ಮಾಡುತ್ತೆ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ. ನೀವೇನಪ್ಪ ಮಿಸ್ಟೇಕ್ ಮಾಡ್ತೀರಾ ಅಂದರೆ ನಾರ್ಮಲಾಗಿ ಹೇಳ್ಬೇಕಂದ್ರೆ ಏನಿರುತ್ತಲ್ಲ ನಿಮ್ಮ ಸ್ಕಿನ್ ಕೇರ್ನ ನಾರ್ಮಲಾಗಿ ಫುಲ್ ಆಗಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಆಮೇಲೆ ನನಗೆ ಹೇಳ್ಬೇಡಿ ಬ್ರೋ ನೀವು ಇದನ್ನ ಹೇಳಿಕ್ಕೆ ನಾನು ಮಾಡಿದೆ ಮತ್ತೆ ನಿಮ್ಮ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಇದನ್ನ ಮಾಡೋದನ್ನ ಸ್ಟಾಪ್ ಮಾಡಿ ಚೂತಿಯೋ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಟೋನರ್ ಏನಪ್ಪ ಅಂದರೆ ಲೈಕ್ ಇದು ಒಂಥರ ಅಡ್ವಾನ್ಸ್ ಲೆವೆಲ್. ಲೈಕ್ ನೀವೇನಾದರೂ ಇವಾಗ ಬಿಗ್ನರ್ ಇದ್ದರೆ ಬೇಕಾದ್ರೆ ಇದನ್ನ ಆಪ್ಷನಲ್ಗಿ ಇದನ್ನ ಸ್ಕಿಪ್ ಮಾಡ್ಬೋದು. ಲೈಕ್ ಯಾವ ಥರ ಅಂದರೆ ನೀವೇನು ಮಾಡುತ್ತಪ್ಪ ಇದಂದರೆ ಪೋರ್ಸ್ ಏನಾಗಿರುತ್ತಲ್ಲ ಅದನ್ನ ಟೈಟಾಗಿ ಇಟ್ಕೊಳ್ಳುತ್ತೆ ಆ್ಯಂಡ್ ಅದೇ ಥರ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಆ್ಯಂಡ್ ಅದೇ ಮೊದಲೇ ಹೇಳ್ದಂಗೆ ನೀವೇನೋ ಬಿಗ್ನರ್ ಆಗಿದ್ರೆ ಪ್ಲೀಸ್ ಇದನ್ನ ಸ್ಕಿಪ್ ಮಾಡಿಬಿಡಿ. ಲೈಕ್ ಇದರಿಂದ ಏನಪ್ಪ ಅಂದರೆ ನಾರ್ಮಲಾಗಿ ನಿಮ್ಮ ಟೈಟ್ ಆ್ಯಕ್ನೀಸ್ ಏನಾಗಿರುತ್ತೆ ಅದರಿಂದ ನಿಮ್ಮ ಪೋರ್ಸ್ ಏನು ಬಿದ್ದಿರುತ್ತೆ ಇದನ್ನ ಟೈಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲೀಸ್ ಇದನ್ನ ನೀವು ಸ್ಟಾಪ್ ಮಾಡೋರು ಇಲ್ಲಾಂದರೆ ಏನಾದ್ರು ಮಾಡೋರು ಬಿಟ್ಬಿಡಿ ಇದನ್ನ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಮಾತಾಡ್ಸೋದು ಲೈಕ್ ಲೈಕ್ ಯಾವ ಥರ ಅಂದರೆ ಮಾಯ್ಶ್ಚರೈಸರ್ ಇದೇನಪ್ಪ ಅಂದರೆ ನೀವೆಲ್ಲ ಕಡೆ ಕೇಳಿರ್ತೀರಾ ಆ್ಯಂಡ್ ನಾರ್ಮಲಾಗಿ ನಿಮಗೆ ಸ್ವಲ್ಪ ಜನ ಸ್ಕಿನ್ ಕೇರ್ ಬಗ್ಗೆ ನಾಲೆಜ್ ಅವ್ರಿಗೆಲ್ಲರೂ ಗೊತ್ತಿರುತ್ತೆ. ಲೈಕ್ ಹೇಗೆ ಅಂದರೆ ಇದೆಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ. ಲೈಕ್ ಹೇಗೆ ಅಂದರೆ ನಿಮ್ಮ ಸ್ಕಿನ್ ಏನಿದೆಲ್ಲ ತುಂಬ ಫ್ರೆಶ್ನೆಸ್ ಆಗಿರ್ಬೋದು ಇಲ್ಲಾಂದರೆ ಸ್ಕಿನ್ ಹೈಡ್ರೇಟ್ ಆಗಿರ್ಬೋದು ಆ ಥರ ಇಟ್ ಈಸ್ ಆ ಥರ ವರ್ಕ್ ಮಾಡುತ್ತೆ ಇದು ನಿಮ್ಮ ಸ್ಕಿನ್. ಡ್ರೈ ಸ್ಕಿನ್ ಈಕ್ವಲ್ ಟು ಡಲ್ ಸ್ಕಿನ್. ಪ್ಲೀಸ್ ಇದನ್ನ ನೀವು ಅಪ್ಲೈ ಮಾಡಿದ್ರೆ ಏನಾಗಪ್ಪ ನಿಮ್ಮ ಸ್ಕಿನ್ ಏನಿದೆಲ್ಲ ಫುಲ್ ಹೈಡ್ರೇಟ್ ಆಗಿಡುತ್ತೆ ಆ್ಯಂಡ್ ಆ ಥರ ನಾರ್ಮಲಾಗಿ ನೀವು ನೋಡಿರ್ಬೋದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ್ದು ಅಪ್ಲೈ ಮಾಡಿದ್ಮೇಲೆ ಕೂಡ ಯಾವ ಥರ ಇರುತ್ತೆ ಅಂತ ನೀವು ಸ್ವಲ್ಪ ಜನ ನೋಡಿರ್ಬೋದು ಆ್ಯಂಡ್ ನೀವೇನಾದ್ರು ಸ್ಕಿನ್ ಕೇರ್ ಫಾಲೋ ಮಾಡ್ತಿದ್ರೆ ಇದೇನಪ್ಪ ಅಂತ ನಿಮ್ಗೆ ಆಗಲಿ ಗೊತ್ತಿರುತ್ತೆ. ಆ್ಯಂಡ್ ಸ್ಟೆಪ್ 4 ಏನಪ್ಪ ಅಂದರೆ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಲೈಕ್ ಯಾವ ಥರ ಅಂದರೆ ನಿಮ್ಮ ಸನ್ನಿಂದ ಏನಾಗುತ್ತಲ್ಲ ನಿಮ್ಮ ಸ್ಕಿನ್ ಏನಾಗುತ್ತಲ್ಲ ಡ್ಯಾಮೇಜ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಲೈಕ್ UV ರೇಸ್ ಏನಿದೆ ಅದರಿಂದ ಬಂದ್ಬಿಟ್ಟು ಆ್ಯಂಡ್ ಅದೇ ಥರ ಟ್ಯಾನಿಂಗ್ ಆಗಿರ್ಬೋದು ಅದನ್ನೆಲ್ಲ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಏನಪ್ಪ ಅಂದರೆ ನಿಮ್ಮ ಬೇಸಿಕಲಿ ಇದೇನಿದೆಲ್ಲ UV ರೇಸ್ ಆಗಿರ್ಬೋದು ಟ್ಯಾನಿಂಗ್ ಅದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ ಆ್ಯಂಡ್ ಅದನ್ನೆಲ್ಲ ಆಗದೇ ಇರೋ ಥರ ನೋಡ್ಕೊಳುತ್ತೆ. ಬಟ್ ಸ್ವಲ್ಪ ಜನ ಏನಂತಾರೆ ನಾನು ಹೊರಗಡೆ ಹೋಗಲ್ಲ ಬ್ರೋ ಮನೇಲೇ ಕೂತ್ಕೋತೀನಿ ಅಂತ. ಬ್ರೋ UV ರೇಸ್ ಮನೆ ಒಳಗಡೆನೂ ಬರ್ತಾ ಆ್ಯಂಡ್ ಲೈಕ್ ಯಾವ ಥರ ಅಂದರೆ ನಿಮ್ಮ ಸ್ಕಿನ್ ಏನಿದೆಲ್ಲ ನಾರ್ಮಲಿ ಬರೀ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಅಷ್ಟೇ ಇದು ಆಗಲ್ಲ. ಲೈಕ್ ಹೇಗೆ ಅಂದರೆ ನಿಮ್ಮ ಸನ್ ಏನು ಬೀಳುತ್ತಲ್ಲ ಅದರಿಂದ ಅಷ್ಟೇ ಡ್ಯಾಮೇಜ್ ಆಗಲ್ಲ. ನೀವೇನು ನೋಡ್ತಿರ್ತಿರಲ್ಲ ಮೊಬೈಲ್ ಸ್ಕ್ರೀನ್ ಅದು ಬ್ಲೂ ಲೈಟ್ ಏನಿರುತ್ತಲ್ಲ ಬ್ಲೂ ಲೈಟು ಫೇಸಿಗೆ ಬಿದ್ದಾಗ್ಲೂ ಅದರಿಂದ ಡ್ಯಾಮೇಜ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಪ್ಲೀಸ್ ಇದನ್ನ ಅಪ್ಲೈ ಮಾಡಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ನಾರ್ಮಲಿ ಸನ್ನಿಂದ ನೀವು ನೋಡಿರ್ಬೋದು ಟ್ಯಾನಿಂಗ್ ಅದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಐ ವಿಲ್ ಶೋ ಯು ಸಮ್ ಪ್ರಾಡಕ್ಟ್ ಲೈಕ್ ಯಾವ ಥರ ಅಂದರೆ ನಿಮ್ಮ ಯಾವ ಥರ ನಾರ್ಮಲಾಗಿ ಈ ಬ್ರ್ಯಾಂಡ್ನ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ. ನೀವು ಬೇಕಾದ್ರೆ ನಾರ್ಮಲಾಗಿ ನಿಮ್ಗೆ ಏನಾದರೂ ಬೇರೆ ಇಂಟ್ರೆಸ್ಟ್ ಇದ್ದರೆ ಆ ಬ್ರ್ಯಾಂಡ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಈ ಬ್ರ್ಯಾಂಡ್ ಏನಿದೆಲ್ಲ ನಾವು ನಾರ್ಮಲಾಗಿ ರಿಸಲ್ಟ್ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಅಪ್ಲೈ ಮಾಡಿದ್ರೆ
ತುಂಬ ರಿಸಲ್ಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಲೈಕ್ ಐ ವಿಲ್ ತಡಿ. ಆ್ಯಂಡ್ ದೀಸ್ ಆರ್ ಸಮ್ ಪ್ರಾಡಕ್ಟ್ಸ್ ಲೈಕ್ ಇದೇನಿದೆಯಲ್ಲ ಕ್ಲೆನ್ಸರ್, ಇದನ್ನ ನೀವು ಲೈಕ್ ನಾರ್ಮಲಾಗಿ ಹೇಳಿದ್ದೀನಲ್ಲ ಇದನ್ನ ಫ್ಲಾಲೋ ಮಾಡಿ ಕ್ಲೆನ್ಸರ್ ಆ್ಯಂಡ್ ಅದೇ ಥರ ಇದು ಟೋನರ್ ಏನಪ್ಪ ಅಂದರೆ ನಿಯಾಸೆಮೈಡ್ ರೈಸ್ ವಾಟರ್ದಾಗಿರ್ಬೋದು. ಆ್ಯಂಡ್ ಇದೇನಿದೆಯಲ್ಲ ಸಿರಮ್ ಏನಿದೆಯಲ್ಲಪ್ಪ ಇದು ನಿಮ್ಮ ಸ್ಕಿನ್ ಬ್ರೈಟ್ನೆಸ್ಗೋಸ್ಕರ ಇದನ್ನ ನಾನು ಯೂಸ್ ಮಾಡೋದು. ಆ್ಯಂಡ್ ಅದೇ ಥರ ನಾರ್ಮಲಾಗಿ ಮಾಯ್ಶ್ಚರೈಸರ್ ಹೇಳಿದ್ದೀನಿ ಯಾವಾಗಲೇ ನಿಮಗೆ, ಬಟ್ ಇದನ್ನ ಅಪ್ಲೈ ಮಾಡಿ. ಆ್ಯಂಡ್ ಅದೇ ಥರ ಲಾಸ್ಟಲ್ಲಿ ಏನು ಬರುತ್ತಪ್ಪ ಅಂದರೆ ನೀವೆಲ್ಲ ಹೊರಗಡೆ ಹೋಗೋಕ್ಕಿಂತ ಮುಂಚೆ SPF 30 ಆಗಿರ್ಬೋದು, SPF 50 ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಆ್ಯಂಡ್ ನೈಟ್ ರೂಟೀನಲ್ಲೂ ಕೂಡ ಫೇಸ್ ವಾಶ್ ಬಂದೇ ಬರುತ್ತೆ. ಲೈಕ್ ಕ್ಲೆನ್ಸರ್ ಆಗಿರ್ಬೋದಿಲ್ಲ, ಫೇಸ್ ವಾಶ್ ಅದು ಬಂದೇ ಬರುತ್ತೆ. ಯಾಕೆ ಅಂದರೆ ನೀವು ನೋಡಿರ್ಬೋದು ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ, ಆದಮೇಲೆ ಪಲ್ಯೂಟ್ ಆಗಿರುತ್ತೆ ನಿಮ್ಮ ಫೇಸ್ ಫುಲ್ ಎಲ್ಲ ಡರ್ಟಿ ಆಗಿರ್ಬೋದು, ಇಲ್ಲ ನಿಮ್ಮ ಡಸ್ಟ್ ಆಗಿರ್ಬೋದು ಬಂದ್ಬಿಟ್ಟೆಲ್ಲ ಸ್ಕಿನ್ ಮೇಲೆ ಕುತ್ಕೊಂಡಿರುತ್ತೆ. ಅದನ್ನ ನೀವು ರಿಮೂವ್ ಮಾಡಬೇಕಂದ್ರೆ ನಾರ್ಮಲಿ ಪ್ಲೀಸ್ ಇದನ್ನ ಸ್ಕಿನ್ ಕೇರ್ ಥರ ಬೇಸಿಕ್ ಸ್ಟೆಪ್ ಆಗಿ ಇದನ್ನ ಫಾಲೋ ಮಾಡಲೇಬೇಕು. ಚ್ಯುತಿಯೋ ಸರ್ మీరు ನೈಟ್ ರೂಟೀನಲ್ಲಿ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಲೈಕ್ ಸಿರಮ್ ನಾಟ್ ಸ್ಪರ್ಮ್. ಇದು ಆಪ್ಷನಲ್ ಆಗಿಟ್ಟಿರಿ, ನೀವು ನೋಡ್ಬೋದು. ಲೈಕ್ ಏನಪ್ಪ ಅಂದರೆ ಸ್ಕಿನ್ ಗ್ಲೋ ಮಾಡುತ್ತೆ. ಆ್ಯಂಡ್ ಅದೇ ಥರ ಬ್ರೈಟ್ನೆಸ್ ಆಗಿರ್ಬೋದು, ನಿಮ್ಮ ಆ್ಯಕ್ನಿ ಕಂಟ್ರೋಲ್ ಆಗಿರ್ಬೋದು, ಅದೇ ಥರ ಇ ಸಿ ಆ್ಯಂಡ್ ಅದೇ ಥರ ಯಾವ್ಯಾವುದು ಸಿರಮ್ ಏನಿದೆಯಲ್ಲ ವೆರೈಟಿ ಡಿಫ್ರೆಂಟ್ ಟೈಪ್ ಬರುತ್ತೆ. ಲೈಕ್ ಯಾವ ಥರ ಅಂದರೆ ಬ್ರೈಟ್ನೆಸ್ಗೆ ಒಂಥರ ಬರುತ್ತೆ, ಆ್ಯಕ್ನಿಗೆ ಒಂಥರ ಬರುತ್ತೆ, ಆಯಿಲ್ ಕಂಟ್ರೋಲ್ಗೆ ಒಂಥರ ಬರುತ್ತೆ. ಆ್ಯಂಡ್ ಆ ಥರ ಕಂಟ್ರೋಲ್ ತುಂಬ ಇದೆ ಸಿರಮ್. ನೀವು ಅದನ್ನ ನೋಡ್ಬಿಟ್ಟು ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಇದೇನಿದೆ ನೀವೇನಾದ್ರು ಬಿಗ್ನರ್ ಆಗಿದ್ರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಆ್ಯಂಡ್ ಮಾಯ್ಶ್ಚರೈಸರ್ ಏನಿದೆ ಇದನ್ನ ನೈಟಲ್ಲಿ ಕೂಡ ಅಪ್ಲೈ ಮಾಡಬೇಕು. ಯಾಕೆ ಅಂದರೆ ನೋಡಿರ್ತೀರ ನೀವು, ಇದೇನೋ ಸ್ಕಿನ್ಗೆ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಏನಿರುತ್ತೋ ತುಂಬ ನೀವು ನ್ಯಾಚುರಲ್ ಆಗಿ ಕಾಣ್ತೀರ. ಆ್ಯಂಡ್ ಅದೇ ಥರ ಫುಲ್ ಫ್ರೆಶ್ನೆಸ್ ಆಗಿರುತ್ತೆ. ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಸ್ಕಿನ್ ಏನಿರುತ್ತೆ ಡಲ್ನೆಸ್ ಹೊಡೆಯಲ್ಲ ನೈಟ್ ನೀವು ಅಪ್ಲೈ ಮಾಡೋದ್ರಿಂದ. ಆರ್ ಕಾಮನ್ ಮಿಸ್ಟೇಕ್ ಏನಪ್ಪ ಅಂದರೆ ಈ ಸಿಲ್ಲಿ ಕಾಮನ್ ಮಿಸ್ಟೇಕ್ಸ್ನ ಮಾಡ್ಕೊಬಿಟ್ಟು. ಲೈಕ್ ಹೇಗೆ ಅಂದರೆ ಸೋಪ್ ಅಪ್ಲೈ ಮಾಡ್ತೀನಿ, ಸೋಪ್ ಅಪ್ಲೈ ಮಾಡಿದ ತಕ್ಷಣ ಲಕ್ಸ್ ಏನಿದೆಯಲ್ಲ ನಿಮ್ಮ ಸ್ಕಿನ್ನ ಗ್ಲೋ ಕೂಡ ಮಾಡಲ್ಲ. ಆ್ಯಂಡ್ ಸಂತೂರ್ ಅಪ್ಲೈ ಮಾಡಿದ ತಕ್ಷಣ ಅಡ್ವರ್ಟೈಸಲ್ಲಿ ತೋರಿಸೋ ಥರ ನಿಮ್ಮ ಸ್ಕಿನ್ ಏನಿದೆಯಲ್ಲ ಫುಲ್ ಗ್ಲೋ ಮಾಡಲ್ಲ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡೋ ಚ್ಯುತಿಯ. सनस्क्रीन स्किप और फिर बोलते हो टैनिंग हो गया एंड डलनेस हो गया था. या और एक रैंडम प्रोडक्ट बाय ये फेस है एक्सपेरिमेंट लैब नहीं. पल्लू एक दिन यूज करने से बोलते रिजल्ट नहीं आया. ನೋಡು ಡಬಲ್ ಕೊಟ್ಟನೆ ಪುಡು एक दिन से कुछ भी नहीं होते. ಲೈಕ್ ಹೇಗೆ ಅಂದರೆ ನೀವೇನಿದೆ ಕನ್ಸಿಸ್ಟೆನ್ಸಿ ನಾನು ತೋ ಸುನೇ ಹೋಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಲೈಕ್ ಹೇಗೆ ಅಂದರೆ ಅಟ್ಲೀಸ್ಟ್ 1 ವೀಕ್ ಆಗಿರ್ಬೋದಿಲ್ಲ 1 ಮಂತ್ ನೀವು ಯೂಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ರಿಸಲ್ಟ್. ಅಗರ್ ಈ ಸ್ಕಿನ್ ಕೇರ್ ನೀವು ಫಾಲೋ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಸ್ಕಿನ್ ಬ್ರೈಟ್ನೆಸ್ ಆಗೋ ಚಾನ್ಸ್ ತುಂಬ ಇರುತ್ತೆ, ಆ್ಯಕ್ನಿ ಫ್ರೀ ಆಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ನಾರ್ಮಲಾಗಿ ನಿಮ್ಮ ಸ್ಕಿನ್ನೆಲ್ಲ ಬ್ರೈಟ್ನೆಸ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಲೈಕ್ ಈ ಥರ ಇ ಸಿ ನಿಮ್ಗೆ ನಾರ್ಮಲಾಗಿ ಗೊತ್ತಿರುತ್ತೆ, ಅದೆಲ್ಲ ಅಪ್ಗ್ರೇಡ್ ಆಗೋ ಚಾನ್ಸ್ ತುಂಬ ಇರುತ್ತೆ ನಿಮ್ಮ ಸ್ಕಿನ್ ಕೇರ್ ಲೆವೆಲ್ ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ದರೆ. ಅದಕ್ಕೆ ಬಾದ್ ಈ ಸ್ಕಿನ್ ಕೇರ್ನ ಸ್ಕಿಪ್ ಮಾಡಿದ್ರಿ ಅಂದರೆ ಲೈಕ್ ಹೇಗಾಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಕೇರ್ ಲೈಕ್ ಹೇಗಪ್ಪ ಅಂದರೆ ನಿಮ್ಮ ಸ್ಕಿನ್ ಅಂತ ಆಯಿಲ್ ರಿಫೈನ್ಡ್ ಫ್ಯಾಕ್ಟ್ರಿ ಆಗೋ ಚಾನ್ಸ್ ತುಂಬ ಇರುತ್ತೆ. ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ ಗಾಯ್ಸ್. ಯಾಕೆ ಅಂದರೆ ನಿಮ್ಮ ಸ್ಕಿನ್ ಏನಿದೆಯಲ್ಲ ನಿಮ್ಮದು ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.